ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಟೆಕ್ ಟಾಕಿಂಗ್ ಕಳ. ಹೌದು, ತುಂಬಾ ದಿನ ಆಗಿತ್ತು ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ. ಸೊ ನಿಮಗೆ ಗೊತ್ತಿರುತ್ತಲ್ಲ, ಬಿ ಆದ್ಮೇಲೆ ಸ್ವಲ್ಪ ಜನ ಕೆಲ್ಸಕ್ಕೆ ಹೋಗ್ತಾರೆ, ಇಲ್ಲಾಂದ್ರೆ ಮಾಸ್ಟರ್ ಡಿಗ್ರಿ ಮಾಡಕ್ ಹೋಗ್ತಾರೆ. ಸೊ ಅದೇ ರೀತಿ ನಾನು ಮಾಸ್ಟರ್ ಡಿಗ್ರಿ ಮಾಡಕ್ ಹೋದೆ. ಸೊ ಹಂಗಾಗಿ ವಿಡಿಯೋಸ್ ಮಾಡಕ್ ಆಗಿಲ್ಲ. ಸೊ ಇನ್ಮೇಲೆ ವಿಡಿಯೋಸ್ ಎಲ್ಲ ಬಂದೇ ಬರುತ್ತೆ. ಸೊ ಐ ಥಿಂಕ್ ತಿಂಗಳಿಗೆ ಮಿನಿಮಮ್ ಅಂದ್ರೆ 20 ವಿಡಿಯೋಸ್ ಮಾಡ್ಬೇಕಂತ ಅನ್ಕೊಂಡಿನಿ. ಸೊ ಮಾಡೇ ಮಾಡ್ತೀನಿ. ಸೊ ಇದೇ ರೀತಿ ನಿಮ್ಮ ಸಪೋರ್ಟ್ ನಂಗೆ ಬರ್ತಾ ಇರಬೇಕು. ಸೊ ತುಂಬಾನೇ ಖುಷಿ ಆಗ್ತಿದೆ. 2 ವರ್ಷಕ್ಕೆ ತುಂಬಾ ಜನ ನಮ್ಮ ಫ್ಯಾಮಿಲಿಗೆ ಹಡಪ್ ಆಗಿದ್ರೆ ತುಂಬಾನೇ ಖುಷಿ ಆಗ್ತಿದೆ. ಹಾಗೂ ಒಂದು ಒಳ್ಳೊಳ್ಳೆ ಕಮೆಂಟ್ ಸಹ ಕೊಡ್ತಾ ಇದ್ದೀರಾ. ಸೊ ಒಂದು ಒಳ್ಳೆ ಮೋಟಿವೇಶನ್ ಸಿಗ್ತಾ ಇದೆ. ಇದೇ ರೀತಿ ನಿಮ್ಮ ಸಪೋರ್ಟ್ ಬೇಕು. ಇದೇ ರೀತಿ ನನ್ನ ಒಂದು ಮೋಟಿವೇಶನ್ ಮಾಡ್ತಾ ಇರಿ. ಇನ್ನು ಹೊಸ ಹೊಸ ಸ್ಪೆಷಲ್ ಆಗಿ ವಿಡಿಯೋಸ್ ನಿಮಗೆ ಬರ್ತಾ ಇರುತ್ತೆ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಏನ್ ತಿಳಿಸ್ಕೊಡ್ತೀನಪ್ಪ ಅಂದ್ರೆ ಲ್ಯಾಪ್ಟಾಪ್. ಹೌದು, ಈಗಂತೂ ಲ್ಯಾಪ್ಟಾಪ್ ಎಲ್ಲರಿಗೂ ಬೇಕೇ ಬೇಕು. ಈವನ್ 8th ಸ್ಟ್ಯಾಂಡರ್ಡ್ ಮಕ್ಳಿಗೂ ಸಹ ಲ್ಯಾಪ್ಟಾಪ್ ಬೇಕಾಗ್ತದೆ. ಯಾಕಂದ್ರೆ ಈಗಂತೂ ಎಲ್ಲ ಡಿಜಿಟಲ್ ಲರ್ನಿಂಗಿಗೆ ಕನ್ವರ್ಟ್ ಆಗ್ತಾ ಇದೆ. ಸೊ ಹಂಗಾಗಿ ಲ್ಯಾಪ್ಟಾಪ್ ಅವಶ್ಯಕತೆ ತುಂಬಾನೇ ಇದೆ ಅಂತಾನೆ ಹೇಳ್ಬೋದು. ಸೊ ಇವಾಗ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂದ್ರೆ, ನೀವು ಒಂದು ಶಾಪಿಗೆ ಹೋಗ್ತೀವಿ, ಮೀನ್ಸ್ ಒಂದು ಲ್ಯಾಪ್ಟಾಪ್ ಬೈ ಮಾಡೋಕ್ಕೆ ಹೋಗ್ತೀರಾ. ಸೊ ಅಲ್ಲಿ ನಿಮಗೆ ಮೈನಾಗಿ ಈ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಏನಪ್ಪ ಅಂದರೆ, ಈಗ ಎಕ್ಸಾಂಪಲ್ ತೊಗೊಳ್ಳಿ, 8th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ಗೆ ಮಕ್ಕಳಿಗೆ ಲ್ಯಾಪ್ಟಾಪ್ ನೀವೇನಾದ್ರು ಕೊಡಿಸ್ತಿದ್ರೆ i3 ಕೊಡಿಸಿ. i3 ಒಂದು ಅಬೋವ್ 5th ಜನರೇಷನ್ ಅಬೋವ್ ಕೊಡಿಸಿ ಸಾಕು, ಬೇಜಾನಾಗುತ್ತೆ. ಇವಾಗ 13 ಜನ್ ಬರ್ತಾ ಇದೆ. ಸೊ ಅವರಿಗಂತೂ ಏನು ಫಸ್ಟ್ ಹ್ಯಾಂಡ್ ಲ್ಯಾಪ್ಟಾಪ್ ಏನು ಬೇಕಾಗಿಲ್ಲ, ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪೇ ಕೊಡಿಸ್ಬೋದು. ಸೊ ಯಾಕಂದರೆ ನಿಮಗೆ ಗೊತ್ತಲ್ಲ, ಇನ್ನೂ ಮಕ್ಕಳಲ್ವಾ. ಸೊ ಒಂದು ತಿಂಗಳಿಗೆ ಲ್ಯಾಪ್ಟಾಪ್ ಎಲ್ಲ ಏನಾಗುತ್ತೋ ಗೊತ್ತಿಲ್ಲ. ಸೊ ಹಂಗಾಗಿ ಒಂದು ಸೆಕೆಂಡ್ ಲ್ಯಾಪ್ಟಾಪೇ ಕೊಡಿಸಿ, ಒಂದು ಅಬೋವ್ 5th ಜನರಲ್ಲಿ ಕೊಡಿಸಿದ್ರೆ ಚೆನ್ನಾಗಿರುತ್ತೆ. ಸೊ ಅದೇ ರೀತಿ ಈ PUC 11th 12th ಈ ಥರ ಮಕ್ಕಳಿಗೆ ನೀವೇನಾದ್ರು ಕೊಡಿಸ್ತಿದ್ರೆ, ಐ ಥಿಂಕ್ ನೀವು ಬೆಟರ್ i5 ಕೊಡಿಸಿದ್ರೆ ಚೆನ್ನಾಗಿರುತ್ತೆ. i5 5th ಅಬೋವ್ ಕೊಡಿಸಿ. ಸೊ ಚೆನ್ನಾಗಿರುತ್ತೆ. ಒಂದು ಗ್ರಾಫಿಕ್ ಕಾರ್ಡ್, ಇಂಟಿಗ್ರೇಟೆಡ್ ಗ್ರಾಫಿಕ್ ಕಾರ್ಡ್ ಇರುತ್ತೆ, ಹಾಗೂ ಒಂದು ಪರ್ಫಾರ್ಮೆನ್ಸ್ ಸಿಗುವಂಥದ್ದು. ಸೊ ಈ ಥರ ಲ್ಯಾಪ್ಟಾಪ್ನ ಕೊಡಿಸಿ. ಬೇಕಾದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಕೊಡಿಸ್ಬೋದು ನೀವು ಬೇಕಾದ್ರೆ PUC ಮಕ್ಕಳಿಗೆ. ಯಾಕಂದರೆ ಅದು ಬೇಕಾದ್ರೆ ಅವರು ಕಂಟಿನ್ಯೂ ಮಾಡ್ಬೋದು, ಬೇಕಾದ್ರೆ ಡಿಗ್ರಿಗೆ ಆ ಲ್ಯಾಪ್ಟಾಪ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ನೀವೇನಾದ್ರು ಡಿಗ್ರಿ ಲೆವೆಲಲ್ಲಿ ಬಿ ಮಕ್ಕಳಿಗೆ ಏನಾದ್ರು ಕೊಡಿಸ್ತಿದ್ರೆ ಅಂದರೆ, ನಿಮಗೆ ಗೊತ್ತಿರುತ್ತೆ, ಬಿಗೆ ಬಂದರೆ ಸಾಕು, ಒಂದು ಹೈ ಪರ್ಫಾರ್ಮೆನ್ಸ್ ಲ್ಯಾಪ್ಟಾಪ್ ಬೇಕೇ ಬೇಕು. ಯಾಕಂದರೆ ಇಂಜಿನಿಯರ್ ಲೆವೆಲಿಗೆ ಸಾಫ್ಟ್ವೇರ್ಸ್ ಎಲ್ಲ ಹೈಯರ್ ವರ್ಷನ್ ಇರುತ್ತೆ. ಸೊ ಹಂಗಾಗಿ ಒಂದು ಹೈ ಪರ್ಫಾರ್ಮೆನ್ಸ್ ಲ್ಯಾಪ್ಟಾಪ್ ಬೇಕಾಗುವಂಥದ್ದು. ಸೊ ಹಂಗಾಗಿ ನೀವು ಒಂದು ಗೇಮಿಂಗ್ ಲ್ಯಾಪ್ಟಾಪ್ ಅಥವಾ ಗ್ರಾಫಿಕ್ ಕಾರ್ಡ್ ಬಂದಿರೋ ಲ್ಯಾಪ್ಟಾಪ ಕೊಡಿಸ್ಬೇಕಾಗುವಂಥದ್ದು. ಸೊ ಸಿಂಪಲಾಗಿ ಹೇಳ್ತೀನಿ, UHP ಅಂತ ಇರುತ್ತೆ ಸೀರೀಸು. ನೀವು ಲ್ಯಾಪ್ಟಾಪ್ ಖರೀದಿ ಮಾಡ್ಬೇಕಾದ್ರೆ ಅವ್ರು ಹೇಳ್ತಾರೆ ನಿಮಗೆ ಯಾವ ಜನ್ನಲ್ಲಿ ಬೇಕು ಅಂತ. ನೀವು ಹೇಳ್ತೀರಾ ಫಸ್ಟು ಪ್ರೊಸೆಸರ್ ಹೇಳ್ತಾರೆ, ನನಗೆ i3 ಒಂದು ಅಬೋವ್ 5th ಅಥವಾ 6th ಜನ್ ಕೊಡಿ ಅಂತ ಹೇಳ್ತಾರೆ. ಬಟ್ ಅವ್ರು ಏನು ಹೇಳ್ತಾರೆ ಅಂದರೆ, ಹೇಳ್ತಾರೆ ನಿಮ್ಗೆ ಯಾವ ಪರ್ಪಸ್ಸಿಗೆ ಬೇಕು ಅಂತ ಕೇಳ್ತಾರೆ. ಸೊ ನೀವು ಹೇಳ್ತಾರೆ ನಾರ್ಮಲ್ ಪರ್ಪಸ್ ಅಂದರೆ ಸಾಕು ಪಟ್ಟ ಅಂತ ಅವ್ರು ಕೊಟ್ಬಿಡ್ತಾರೆ. ಬಟ್ ಇನ್ನೊಂದು ವಿಚಾರ ತಿಳ್ಕೊಬೇಕು ನೀವು. ಸೊ ಅವರು ಇನ್ನೊಂದ್ಸತಿ ಕೇಳ್ತಾರೆ, ಹೇಳಿಲ್ಲ ಅಂದ್ರೆ ನೀವು ಕೇಳಬೇಕಾಗುತ್ತೆ. ಸೊ i3 5th ಜನ್ ಅಂತ ಹೇಳ್ತಾರಲ್ಲ, ಅವ್ರು 5th ಜನ್ ಅಂತಾನೆ ಹೇಳ್ತಾರೆ. ಬಟ್ ಫುಲ್ ನಂಬರ್ ಕೇಳಿ, 5th ಯಾವ ಸೀರೀಸ್ ಅಂತ ಫುಲ್ ಕರೆಕ್ಟಾಗಿ ಕೇಳಿ, ಅವ್ರು ಹೇಳ್ತಾರೆ ಕರೆಕ್ಟಾಗಿ. ಲೈಕ್ ಎಕ್ಸಾಂಪಲ್ ತೊಗೊಳ್ಳಿ, i3 ಹೇಳ್ತಾ ಇದ್ದೀನಿ. i3 ನಿಮಗೆ 13 ಜನ್ನಿಂದ ಹೇಳ್ತಾ ಇರೋದು. 13 ಜನ್ನಲ್ಲಿ 1335U ಅಂತ ಇರುತ್ತೆ. ಯು ಬಂದ್ಬಿಟ್ಟು ಆಪ್ಟಿಮೈಸರ್ ಲ್ಯಾಪ್ಟಾಪ್ ಅಂತ, ವಿತ್ ಗುಡ್ ಎಫಿಷಿಯನ್ಸಿ ಬ್ಯಾಟ್ರಿ ನಿಮ್ಗೆ ಸಿಗುವಂಥದ್ದು. ಇಟ್ ಈಸ್ ನಾರ್ಮಲ್ ಲ್ಯಾಪ್ಟಾಪ್ ಅಂತಲೇ ಹೇಳ್ಬೋದು. ಆರಾಮಾಗಿ ಯೂಸ್ ಮಾಡ್ಬೋದು, ಯಾರು ಬೇಕಾದ್ರೂ ಅವ್ರು ಯೂಸ್ ಮಾಡ್ಬೋದು. ಸೊ ಈ ಥರ ಯು ಅಂತ ಬಂದು ಆಪ್ಟಿಮೈಸರ್ ಲ್ಯಾಪ್ಟಾಪ್ ಅಂತ. ಸೊ ಅದೇ ರೀತಿ ನೆಕ್ಸ್ಟು i5 13335 P ಅಂತ ಬರುತ್ತೆ. P ಅಂತ ಬಂದ್ಬಿಟ್ಟು ಜಸ್ಟ್ ಪರ್ಫಾರ್ಮೆನ್ಸ್ ಲ್ಯಾಪ್ಟಾಪ್ ಅಂತ. ಇದು ಬೇಸಿಕ್ಲಿ ಯೂಸ್ ಮಾಡೋವಂಥದ್ದು ಥಿನ್ ಅಥವಾ ಲೈಟ್ ವೈಟ್ ಲ್ಯಾಪ್ಟಾಪಿಗೆ ಯೂಸ್ ಮಾಡೋವಂಥದ್ದು. ಸೊ ನಿಮಗೆ ಬೇಸಿಕ್ ಮೈಕ್ರೋಸಾಫ್ಟ್ ಸಾಫ್ಟ್ವೇರ್ನ ಯೂಸ್ ಮಾಡ್ತಾರಲ್ಲ, ಅಂಥದಕ್ಕೆ ಯೂಸ್ ಆಗುವಂಥದ್ದು. ಸೊ ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಅದೇ ರೀತಿ i7 ಅಥವಾ i3 i7 ಯಾವ್ದಾದ್ರು ಸರಿ, ಜನ್ನಲ್ಲಿ ಗೊತ್ತಾಗುತ್ತೆ ನಿಮಗೆ. 13335H ಅಂತ ಬಂದರೆ, H ಅಂತ ಬಂದ್ಬಿಟ್ಟು ಹೈ ಪರ್ಫಾರ್ಮೆನ್ಸ್ ಲ್ಯಾಪ್ಟಾಪ್. ಇದು ಬೇಸಿಕ್ಲಿ ಯೂಸ್ ಮಾಡುವಂಥದ್ದು ಗೇಮಿಂಗ್ ಲ್ಯಾಪ್ಟಾಪಿಗೆ ಹಾಗೂ ಗ್ರಾಫಿಕ್ ಕಾರ್ಡ್ ಲ್ಯಾಪ್ಟಾಪಿಗೆ ಯೂಸ್ ಮಾಡುವಂಥದ್ದು. ಸೊ ಇದನ್ನ ನೋಡ್ಕೊಳ್ಳಿ. ಸೊ ಮೈನಾಗಿ ಲಾಸ್ಟ್ ಆಲ್ಫಾಬೆಟಿಕ್ ಯಾವುದಿದೆ ಅಂತ ನೋಡ್ಕೊಳ್ಳಿ. UHP. ಯು ಅಂದರೆ ಆಪ್ಟಿಮೈಸರ್ ಲ್ಯಾಪ್ಟಾಪು, H ಅಂದರೆ ಹೈ ಪರ್ಫಾರ್ಮೆನ್ಸ್ ಲ್ಯಾಪ್ಟಾಪು, P ಅಂದರೆ ಪರ್ಫಾರ್ಮೆನ್ಸ್ ಲ್ಯಾಪ್ಟಾಪ್ ಅಂತ. ಪರ್ಫಾರ್ಮೆನ್ಸ್ ಲ್ಯಾಪ್ಟಾಪ್ ಬಂದ್ಬಿಟ್ಟು ತುಂಬ ಲೈಟ್ ವೈಟ್ ಆಗಿರುತ್ತೆ, ಥಿನ್ ಆಗಿರುತ್ತೆ. ಸೊ H ಅಂದರೆ ಹೈ ಪರ್ಫಾರ್ಮೆನ್ಸ್ ಲ್ಯಾಪ್ಟಾಪು, ಸ್ವಲ್ಪ ಭಾರ ಬರುವಂಥದ್ದು, ಒಂದು 2.5-2 ಕಿಲೋ ಅಷ್ಟು ಬರುವಂಥದ್ದು ಲ್ಯಾಪ್ಟಾಪು. ಸೊ ಅದೇ ರೀತಿ ಯು ಅಂದರೆ ಆಪ್ಟಿಮೈಸರ್ ಲ್ಯಾಪ್ಟಾಪು, ನಿಮಗೆ ಭಾರ ಬರಲ್ಲ, ನಾರ್ಮಲ್ ಯೂಸೇಜು, ಬ್ಯಾಟ್ರಿ ಬ್ಯಾಕಪ್ಪು ಚೆನ್ನಾಗಿರುತ್ತೆ ನಾರ್ಮಲ್ಲು. ಅದರಲ್ಲೂ ಸಹ ಇಂಟಿಗ್ರೇಟೆಡ್ ಗ್ರಾಫಿಕ್ ಕಾರ್ಡ್ ಇರುವಂಥದ್ದು ಯು ಅಲ್ಲಿ.
ಇಂಟಿಗ್ರೇಟೆಡ್ ಆಗಿರುತ್ತೆ, ಒಂದು ಅರೌಂಡ್ ಒಂದು 700 to 1 GB ತನಕ ಇಂಟಿಗ್ರೇಟೆಡ್ ಇರುತ್ತೆ. ಬಟ್ ಗ್ರಾಫಿಕ್ ಕಾರ್ಡ್ ಇರಲ್ಲ, ಜಸ್ಟ್ ಇಂಟಿಗ್ರೇಟೆಡ್ ಬೋರ್ಡಲ್ಲೇ ಇರುತ್ತೆ ಇಂಟಿಗ್ರೇಟೆಡ್. ಸೊ ಅದು ಬೇಕಾದ್ರೆ ನೀವು ಬೈ ಮಾಡ್ಬೋದು. ಸೊ ನೋಡ್ತಾ ಇದ್ದೀರಲ್ಲ ಒಟ್ಟು UHP. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಲ್ಯಾಪ್ಟಾಪ್ನ ಖರೀದಿ ಮಾಡಬೇಕಾಗುತ್ತದೆ. ಸೊ ಐ ಥಿಂಕ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರ್ಬೋದು. ಯೂಸ್ಫುಲ್ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ ಬೇರೆ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.